ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಹೆಗಡೆ ನಿಸರ್ಗ ಚಾನಲ್ಗೆ ಆದರಣೀಯವಾದಂತಹ ಸ್ವಾಗತ. ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೆ ಭೋಜನೇಪಿ ಚ ಅತ್ಯುಕ್ತರತಿ ಭುಕ್ತಿಂ ಚ ಸದ್ಯ ಪ್ರಾಣಾಪಹಾರಿಣೆ. ಹೇ ನಾಲಿಗೆಯೇ, ಮಾತನಾಡುವಾಗ ಊಟ ಮಾಡುವಾಗ ಬಹಳ ಜಾಗೃತವಾಗಿರು. ಅತಿಯಾದ ಊಟ ಅತಿಯಾದ ಮಾತು ಎರಡು ರೋಗಗಳನ್ನು ತರಬಲ್ಲದು. ಸ್ನೇಹಿತರೆ, ಈ ಸುಭಾಷಿತವನ್ನು ನಾವು ಜ್ಞಾಪಿಸ್ಕೊಳ್ತಾ ಇವತ್ತು ಈ ಊಟವನ್ನು ಹೇಗೆ ಮಾಡಬೇಕು, ನಿಯಮಿತವಾಗಿ ಹೇಗೆ ಮಾಡಬೇಕು ಹೇಳೋದನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ, ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ನ ಮುಖ್ಯಸ್ಥರು. ಅವರಿಗೆ ಸ್ವಾಗತವನ್ನು ಕೋರ್ತಾ ಡಾಕ್ಟ್ರೇ ಸ್ವಾಗತ. ಡಾಕ್ಟ್ರೇ, ಇವತ್ತಿನ ಜನಮಾನಸದಲ್ಲಿ ಜನರಲ್ಲಿ ನಿಯಮಿತವಾಗಿ ಊಟ ಮಾಡಲಿಕ್ಕೆ ಯಾವ ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು? ನಾವು ಅನ್ನವನ್ನು ಜಾಸ್ತಿಯಾಗಿ ತೆಗೆದುಕೊಳ್ಳುತ್ತೇವೆ. ಜಪಾನಿನಲ್ಲಿ, ಕೊರಿಯಾ ದೇಶದಲ್ಲಿ ಅನ್ನವನ್ನೇ ಜಾಸ್ತಿ ತೆಗೆದುಕೊಂಡ್ರೂ ಸಹಿತ ಡಯಾಬಿಟಿಸ್ಗಳ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಇದೆ. ನಾವು ಏನು ಈ ದಕ್ಷಿಣ ಭಾರತದಲ್ಲಿ ಅನ್ನವನ್ನೇ ಒಂದು ಮೇನ್ ಇಂಗ್ರೀಡಿಯೆಂಟ್ ಆಗಿ ನಾವು ಏನು ತಗೊಳ್ತಾ ಇದ್ದೇವೋ, ನಮಗೆ ಡಯಾಬಿಟೀಸ್ ಅನ್ನುವಂಥ ಪ್ರಮಾಣ ಜಾಸ್ತಿ ಇದೆ ಸಾಮಾನ್ಯವಾಗಿ ಕಂಪೇರ್ ಮಾಡಿದ್ರೆ. ಸೊ ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ನಾವು ಯಾವ ರೀತಿ ಯಾವ ಡಯಟ್ ಮುಖಾಂತರ ಈ ಒಂದು ಡಯಾಬಿಟಿಸ್ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬೋದು, ನಮ್ಮ ಆರೋಗ್ಯದ ಜೀವನವನ್ನು ಸಾಧಿಸ್ಬೋದು ಎನ್ನುವುದನ್ನು ತಿಳಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ತೂಕ ನಿಯಂತ್ರಣ ಇವತ್ತು ಮಧ್ಯಪ್ರದೇಶ ಜಾಸ್ತಿ ಆಗ್ತಾ ಇದೆ. ಸೊ ಹೊಟ್ಟೆ ಹೆಚ್ಚಾಗ್ತಾ ಇದೆ. ಸೊ ಇದರಿಂದಾಗಿ ಮಧುಮೇಹ, BP, ಹೃದಯದ ಕಾಯಿಲೆ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ಮೇಲೆ ಮಧುಮೇಹದ ರಾಜಧಾನಿ ಭಾರತ ಆಗಿದೆ. ನಮ್ಮ ಮೇಡಮ್ ಅವರು ಸರಿಯಾಗಿ ಹೇಳಿದಂತೆ ಜಪಾನ್, ಕೊರಿಯಾ ಮುಂತಾದ ದೇಶಗಳನ್ನು ನೋಡಿದರೂ ಕೂಡ ಅಲ್ಲಿ ಅನ್ನವನ್ನು ಅಂದರೆ ಅಕ್ಕಿಯ ಉತ್ಪನ್ನಗಳನ್ನು ಜಾಸ್ತಿ ಉಪಯೋಗಿಸ್ತಾರೆ. ಆದರೂ ಕೂಡ ಅಲ್ಲಿ 2%, 3% ಅಷ್ಟೇ ಜನರಿಗೆ ಡಯಾಬಿಟಿಸ್ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ ಇವತ್ತು ನಾವು ನೋಡಿದ್ರೆ ಇಡೀ ಭಾರತದಲ್ಲೇ ಜಾಸ್ತಿ ಇದೆ. ಭಾರತದ ಡಯಾಬಿಟಿಸ್ನ ರಾಜಧಾನಿ ಆಗಿದೆ. 20% ಜನರಲ್ಲಿ ಇವತ್ತು ಮಧುಮೇಹ ಆವರಿಸ್ಕೊಂಡಿದೆ. ಸೊ ಇದ್ರ ಬಗ್ಗೆ ನಾನೊಂದು ಹೊಸ ವಿಶೇಷವಾದ ಡಯಟ್ ಪ್ಲ್ಯಾನನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಆ ಡಯಟ್ ಪ್ಲ್ಯಾನ್ನ ಹೆಸರು VFC ಡಯಟ್. VFC ಡಯಟನ್ನು ಫಾಲೋ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು, ಮಧುಮೇಹವನ್ನು ಹತೋಟಿಗೆ ತರ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೇವೆ, BP ಇರ್ಬೋದು, PCOD ಇರ್ಬೋದು, ಇದೆಲ್ಲವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ. VFC ಡಯಟ್. ಡಾಕ್ಟ್ರೇ, ಈ VFC ಡಯಟ್ ಫುಲ್ ಫಾರ್ಮ್ ಮತ್ತೆ ಅದರ ಒಂದು ಪ್ರಮುಖಾಂಶಗಳನ್ನು ನಮಗೆ VFC ಡಯಟ್ ಅಂದರೆ ವೆಜಿಟೇಬಲ್ಸ್, V ಅಂದರೆ ವೆಜಿಟೇಬಲ್ಸ್, F ಅಂದರೆ ಫ್ಯಾಟ್, C ಅಂದರೆ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಅಂದರೆ ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಎಲ್ಲವೂ ಬಂತು. ಇದನ್ನು ನಾನು ಹೇಗೆ ಅಬ್ಸರ್ವ್ ಮಾಡಿದೆ ಅಂದರೆ, ಗೋಕರ್ಣದಲ್ಲಿ ನಮ್ಮದೊಂದು ಕ್ಲಿನಿಕ್ ಇತ್ತು. ಗೋಕರ್ಣ ಟೂರಿಸ್ಟ್ ಪ್ಲೇಸ್. ಗೋಕರ್ಣದಲ್ಲಿ ವಿದೇಶದಿಂದ ಟೂರಿಸ್ಟ್ ತುಂಬ ಜನ ಬರ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ವಿದೇಶದಿಂದ ಟೂರಿಸ್ಟ್ಗಳು ಬಂದಾಗ ಅವರು ಕೂಡ ಪೇಷಂಟಾಗಿ ನನ್ನ ಹತ್ರ ಬರ್ತಾಯಿದ್ರು. ಅವರಲ್ಲಿ ಡಯಾಬಿಟಿಸ್ ಪ್ರಮಾಣ ಇರಲೇ ಇಲ್ಲ. ಒಬ್ಬರಿಗೂ ಕೂಡ ವಿದೇಶದಿಂದ ಬಂದವರಿಗೆ, ಯುರೋಪಿಯನ್ಸಿಗೆ ಆಗಲಿ ರಷ್ಯನ್ಸಿಗಾಗಲಿ ಡಯಾಬಿಟಿಸನ್ನು ನಾನು ನೋಡ್ತಾನೆ ಇರಲಿಲ್ಲ. ಆದರೆ ಗೋಕರ್ಣದಲ್ಲಿದ್ದವರಿಗೆ 20% ಜನರಿಗೆ ಡಯಾಬಿಟಿಸ್ ಇದೆ ಭಾರತೀಯರಿಗೆ. ಈ ವಿದೇಶದಿಂದ ಬಂದವರಿಗೆ ಡಯಾಬಿಟಿಸ್ ಇಲ್ಲ. ಇದು ಹೇಗೆ ಅಂತ ಯೋಚನೆ ಮಾಡ್ತಾ ಹೋದಾಗ ಅವರ ಆಹಾರ ಕ್ರಮದ ಬಗ್ಗೆ ನಾನು ಕೇಳಿದಾಗ ಅವರು ರೈಸ್ ಊಟ ಮಾಡ್ತಾರೆ, ಇವರು ರೈಸ್ ಊಟ ಮಾಡ್ತಾರೆ. ಆದರೆ ಅವರಿಗೆ ಡಯಾಬಿಟಿಸ್ ಇಲ್ಲ, ಇವರಿಗೆ ಡಯಾಬಿಟಿಸ್ ಇದೆ. ಇದಕ್ಕೆ ಯಾಕೆ ಹೀಗೆ? ಮತ್ತು ಪುನಃ ಆಳವಾಗಿ ನೋಡಿದಾಗ ಆ ವಿದೇಶಿಗರು ಯಾರಿಗೆ ಡಯಾಬಿಟಿಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ನಲ್ಲ, ಆ ವಿದೇಶಿಗರು ಕಂಪಲ್ಸರಿಯಾಗಿ ಅವರ ಆಹಾರ ಶುರು ಮಾಡುವ ಮೊದಲು 1 ಬಟ್ಟಲಿನಷ್ಟು ವೆಜಿಟೇಬಲ್ಸನ್ನು ತಿಂತಾಯಿದ್ರು, ಸಲಾಡ್ಸ್ ಕಂಪಲ್ಸರಿ ಇದೆ. ಅವರು ಫಸ್ಟ್ ಅವರು ಶುರು ಮಾಡೋದೇ ಸಲಾಡಿಂದ.
ನಾವು ನಮ್ಮ ಆಹಾರ ಶುರು ಮಾಡೋದು ಪಾಯಸದಿಂದ, ಹೌದು ಹೌದು ಸ್ವೀಟಿಂದ. ಹೌದು. ಸೊ ಇಲ್ಲಿ ನಾವು ಸ್ವೀಟಿಂದ ಶುರು ಮಾಡ್ತಾ ಇದ್ದಾರೆ, ಅವರು ಸಲಾಡಿಂದ ಶುರು ಮಾಡ್ತಾ ಇದ್ರು. ಸೊ ಇದೇ ಒಂದು ವ್ಯತ್ಯಾಸ. ಇದು ನನ್ನ ಕಣ್ಣುಗಳನ್ನು ತೆರೆಸಿತು. ಈ VFC ಡಯಟ್ ಕಂಡುಹಿಡಲಿಕ್ಕೆ ಸಾಧ್ಯ ಮಾಡಿ ಕೊಡ್ತು. ಡಾಕ್ಟ್ರೆ, VFC ಡಯಟ್ ಅನ್ನ ಕಂಡು ಹಿಡಿದವರು ನೀವಾ ಅಥವಾ ಮುಂಚೆಯಿಂದ ಒಂದು ಇದ್ದಿದ್ದ ಪ್ರಕ್ರಿಯೆ? ಖಂಡಿತವಾಗಿ VFC ಡಯಟ್ ಅನ್ನ ಇವತ್ತೇ ಫಸ್ಟ್ ಟೈಮ್ ನಾನು ನಮ್ಮ ಜನರಿಗೆ ತಿಳಿಸ್ಕೊಡ್ತಾ ಇದ್ದೇನೆ. VFC ಡಯಟ್ ಬಹಳ ವಿಶೇಷವಾದಂಥ ಒಂದು ಡಯಟ್. ನಾನು ನಿಮಗೋಸ್ಕರ ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಇದನ್ನು ಏನಾದರೂ ನೀವು ಫಾಲೋ ಮಾಡಿದಲ್ಲಿ ಎಂಥದ್ದೇ ಕಷ್ಟಕರವಾದ ತೊಂದರೆ ಇರಲಿ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ತೂಕ ಅಂತೂ ಕಡಿಮೆ ಆಗೋದು ಶತಸಿದ್ಧ. ಜೊತೆಗೆ ನಿಮ್ಮ ಮಧುಮೇಹ ಹತೋಟಿಗೆ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮ್ಮ BP ನಾರ್ಮಲ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. VFC ಡಯಟ್ ಅಮೃತಕ್ಕೆ ಸಮಾನ, ಅದ್ಭುತ. ಹಾಗಾದ್ರೆ ಎಲಿಕ್ಸರ್ ಆಫ್ ಲೈಫ್ ಅಂತ ಹೇಳ್ಬೋದು ಅಲ್ವೇ? ಸೊ ಸ್ನೇಹಿತರೆ, VFC ಮೀನ್ಸ್ ವೆಜಿಟೇಬಲ್ ಫ್ಯಾಟ್ ಕಾರ್ಬ್ ಡಯಟ್. ವೆಜಿಟೇಬಲ್ ಬಗ್ಗೆ ತಿಳ್ಕೊಂಡ್ರಿ. ಆದರೆ ಡಾಕ್ಟ್ರೆ, ಈ ಜನರಲ್ಲಿ ಒಂದು ಕನ್ಫ್ಯೂಷನ್ ಇರ್ತದೆ. ಈ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಸಿಹಿಯಾಗಿರ್ತದೆ, ಅದರಲ್ಲೂ ಹಂಗಾದ್ರೆ ಈಗ ನಾವು ಅದನ್ನು ತಿಂದ್ಬಿಟ್ರೆ ಡಯಾಬಿಟಿಸ್ ಪ್ರಮಾಣ, ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದಾ? ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಇದೆ ಎಲ್ಲದರಲ್ಲೂ ಕೂಡ 70ರಿಂದ 80ರಷ್ಟು ಕಾರ್ಬೋಹೈಡ್ರೇಟ್ ಪ್ರಮಾಣ ಇದೆ. ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ. ಕ್ಯಾರೆಟ್ ಮತ್ತು ಬೀಟ್ರೂಟಲ್ಲಿ ತುಂಬ ಶುಗರ್ ಇದೆ ಅಂತ ನಾವು ಅಂದ್ಕೊಂಡು ಅದನ್ನು ತಿಂತಾ ಇಲ್ಲ. ಆದರೆ 8ರಿಂದ 10% ಅಷ್ಟೇ ಕಾರ್ಬೋಹೈಡ್ರೇಟ್ ಕ್ಯಾರೆಟ್ ಬೀಟ್ರೂಟಲ್ಲೂ ಇದೆ. ಹಾಗಾಗಿ ಯಾವುದೇ ಭಯ ಇಲ್ಲದೆ ಕ್ಯಾರೆಟ್ ಬೀಟ್ರೂಟನ್ನು ತಿನ್ಬೋದು. ಇಲ್ಲಿ ವೆಜಿಟೇಬಲ್ಸ್. ಸೊ ಲಾಟ್ ಆಫ್ ವೆಜಿಟೇಬಲ್ಸನ್ನು ನಾವು ನಮ್ಮ ಆಹಾರದಲ್ಲಿ ಸೇವಿಸಬೇಕು. ಅದು ಹಸಿ ತರಕಾರಿ ಸಲಾಡ್ ಇರಲಿ ಅಥವಾ ಬೇಯಿಸಿದ ತರಕಾರಿ ಇರಲಿ. ಸೊ ನಮ್ಮಲ್ಲೆಲ್ಲ ಪಲ್ಯ ಜಾಸ್ತಿ ಮಾಡ್ತಾರೆ. ಸೊ ನಾವು ಪಲ್ಯ ಒಂದು ತುದಿಗೆ ಇಟ್ಕೊಂಡು ಸ್ವಲ್ಪ ತಿಂತೀವಿ. ಸೊ ಅದಲ್ಲ, ಆ ಪಲ್ಯವನ್ನು ಪ್ರಾರಂಭದಲ್ಲಿಯೇ 1 ಕಪ್ನಷ್ಟು ತಿನ್ನಲೇಬೇಕು. 1 ದೊಡ್ಡ ಬೌಲ್ನಷ್ಟು, 1 ಬಟ್ಟಲಿನಷ್ಟು ಹಸಿ ತರಕಾರಿ ಸಲಾಡನ್ನು ತಿನ್ನಲೇಬೇಕು. ಸೊ ಇದಕ್ಕೆ ಎರಡನೇದು ಏನು F ಇದೆಯಲ್ಲ, ಫ್ಯಾಟ್. ಸೊ ಇಲ್ಲಿ ಆ ವೆಜಿಟೇಬಲ್ಸಿಗೆ ನೀವು ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಆಯಿಲನ್ನು ಅಥವಾ ತೆಂಗಿನಕಾಯಿ ತುರಿಯನ್ನು ಅಥವಾ ಎಕ್ಸ್ಟ್ರಾ ಒರಿಜಿನ್ ಕೊಕೊನಟ್ ಆಯಿಲನ್ನು ಹಾಕಿ ಅದನ್ನು ರುಚಿಕರವಾಗಿ ಮಾಡಿ ತಿನ್ಬೋದು. ಜೊತೆಗೆ 1 ಕಪ್ ಫ್ಯಾಟಲ್ಲಿ, V ಅಂದರೆ ವೆಜಿಟೇಬಲ್ಸ್, F ಅಂದರೆ ಫ್ಯಾಟ್. ಸೊ ಫ್ಯಾಟು ತುಂಬ ಒಳ್ಳೆಯ ಒಂದು ಫ್ಯೂಯಲ್ ನಮ್ಮ ದೇಹಕ್ಕೆ. ಹೇಗಂದರೆ ಫ್ಯಾಟನ್ನು ತೆಗೆದುಕೊಂಡಾಗ ನಮಗೆ ಹೊಟ್ಟೆ ತುಂಬಿದಂಥ ಅನುಭವ ಬರುತ್ತೆ. ಸೊ ಈ ಫ್ಯಾಟು ತುಂಬ ಅನುಕೂಲ ಮಾಡಿಕೊಡುತ್ತೆ. ಈ VFC ಡಯಟಲ್ಲಿ ವೆಜಿಟೇಬಲ್ಸ್ ಆಯಿತು, ವೆಜಿಟೇಬಲ್ಸ್ ಭಾಳ ಇಂಪಾರ್ಟೆಂಟು. ಎರಡನೇ ಬರುವಂಥದ್ದು ಫ್ಯಾಟ್, F ಅಂದರೆ ಫ್ಯಾಟ್. ಸೊ ಮೊದಲನೇದಾಗಿ ನೀವು ಸಾಕಷ್ಟು ತರಕಾರಿಯನ್ನು ತಿಂತೀರಾ, ಅದಕ್ಕೆ ಫ್ಯಾಟನ್ನು ಆ್ಯಡ್ ಮಾಡಿ ತಿನ್ನಬೇಕು. ನೀವು ಪಲ್ಯ ಮಾಡ್ತೀರಿ ಅಂದರೆ ಪಲ್ಯವನ್ನು ಬೇಯಿಸೋದು ತುಪ್ಪದಲ್ಲಿ ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್. ಎಸ್, ಅದಕ್ಕೆ ಸಾಕಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಈ ಫ್ಯಾಟ್ ಏನು ಮಾಡುತ್ತೆ, ಈಗ ಒಂದಿಷ್ಟು ಪೇಪರ್ನ 1 kg ಪೇಪರ್ನ ಸುಟ್ಟರೆ 1 ನಿಮಿಷದಲ್ಲಿ ಅದು ಭಸ್ಮ ಆಗಿಬಿಡುತ್ತೆ. ಅದೇ 1 kg ಕಟ್ಟಿಗೆಯನ್ನು ಸುಡ್ಲಿಕ್ಕಿಟ್ರೆ ಅದು 1 ತಾಸು ತೆಗೆದುಕೊಳ್ಳುತ್ತೆ ನಿಧಾನವಾಗಿ. ಈ ಫ್ಯಾಟ್ ಅನ್ನುವಂಥದ್ದು ಕಟ್ಟಿಗೆ ಥರ ನಿಧಾನವಾಗಿ ಬರ್ನ್ ಆಗತ್ತೆ, ನಮಗೆ ಮತ್ತೆ ಕ್ರೇವಿಂಗನ್ನು ಉಂಟು ಮಾಡೋದಿಲ್ಲ. ಈ ಫ್ಯಾಟ್ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಕೋಲೆಸಿಸ್ಟೋಕೈಲಿನ್ ಅನ್ನುವಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದು ಹೇಳುತ್ತೆ ಹೊಟ್ಟೆ ತುಂಬಿದೆ, 2 ಚಮಚ ತುಪ್ಪ ತಿಂದು ನೀವು ಊಟ ಮಾಡ್ಲಿಕ್ಕೆ ಟ್ರೈ ಮಾಡಿ, ನಿಮಗೆ ಊಟ ಹೆಚ್ಚಿಗೆ ಹೋಗೋದಿಲ್ಲ. 2 ಚಮಚ ತುಪ್ಪ ನಿಮ್ಗೆ ಅರ್ಧ ಹೊಟ್ಟೆ ತುಂಬಿಸ್ಬಿಡುತ್ತೆ. ಫ್ಯಾಟ್ ಏನು ಮಾಡುತ್ತೆ, ಕೋಲೆಸಿಸ್ಟೋಕೈಲಿನ ಸೆಕ್ರೀಟ್ ಮಾಡಿ ನಿನ್ನ ಹೊಟ್ಟೆ ತುಂಬಿದೆ, ಜಾಸ್ತಿ ತಿನ್ನೋದು ಬೇಡ ಅಂತ ಹೇಳುತ್ತೆ. ಈ ಗ್ರೆಲಿನ್ ಹೇಳುವಂತಹ ಹಾರ್ಮೋನ್ ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ಗ್ರೆಲಿನ್ ಹಾರ್ಮೋನ್ ಇದೆಯಲ್ಲ, ಅದು ಯಾವಾಗ ಸೆಕ್ರೀಟ್ ಆಗುತ್ತೆ, ಕಾರ್ಬೋಹೈಡ್ರೇಟನ್ನು ತಿಂದಾಗ. ಸೊ ಈ ಕಾರ್ಬೋಹೈಡ್ರೇಟನ್ನು ತಿಂದಾಗ ಗ್ರೆಲಿನ್ ಸೆಕ್ರೀಟ್ ಆಗುತ್ತೆ. ಅದು ಇನ್ನೂ ತಿನ್ನು, ಇನ್ನಷ್ಟು ಸ್ವೀಟ್ ತಿನ್ನು, ಇನ್ನಷ್ಟು ಕಾರ್ಬೋಹೈಡ್ರೇಟ್ ತಿನ್ನು ಅಂತ ಹೇಳುತ್ತೆ. ಇನ್ನೂ ಹೊಟ್ಟೆ ತುಂಬಿಲ್ಲ ನಿಂದು ಅಂತ ಹೇಳುತ್ತೆ. ಸೊ ಇದೇ ಸೈಂಟಿಫಿಕ್ ಇಲ್ಲಿ ಟ್ರಿಕ್ ಇರೋದು. ಸೊ ಈ ವೈಜ್ಞಾನಿಕ ಟ್ರಿಕ್ಕನ್ನು ನಾವು ಪ್ರಾಕ್ಟಿಕಲ್ ಆಗಿ ತೆಗೆದುಕೊಂಡಾಗ ವೆಜಿಟೇಬಲ್ ಫ್ಯಾಟ್
ಸೊ ವೆಜಿಟೇಬಲ್ ಫ್ಯಾಟನ್ನು ತೆಗೆದುಕೊಂಡು, ಅಂದರೆ ಫ್ಯಾಟಲ್ಲಿ ಯಾವುದೆಲ್ಲ ಫ್ಯಾಟ್ ಇದೆ ನಿಮ್ಗೆ ಗೊತ್ತಿದೆ. ಒಳ್ಳೆ ಫ್ಯಾಟ್ ನಮಗೆ ಬೇಕು, ಕೆಟ್ಟ ಫ್ಯಾಟ್ ಬೇಡ, ರಿಫೈನ್ಡ್ ಆಯಿಲ್ಸ್ ಬೇಡ. ಅದ್ರ ಬದಲಿಗೆ ಒಳ್ಳೆ ಫ್ಯಾಟ್ ಯಾವುದು? ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಪನ್ನೀರ್, ಚೀಸ್, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್. ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಕುಂಬಳಕಾಯಿ ಬೀಜ, ಕರ್ಬೂಜದ ಬೀಜ, ಸೂರ್ಯಕಾಂತಿ ಬೀಜ, ಇದೆಲ್ಲವೂ ಕೂಡ ಗುಡ್ ಫ್ಯಾಟ್. ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಎಣ್ಣೆ ಗುಡ್ ಫ್ಯಾಟ್. ಸೊ ಫಸ್ಟ್ ವೆಜಿಟೇಬಲ್, ಎರಡನೇದು ಫ್ಯಾಟ್. ಜಾಸ್ತಿ ತೆಗೆದುಕೊಳ್ಬೇಕು. ಫ್ಯಾಟಿಗೆ ಲಿಮಿಟೇ ಇಲ್ಲ, ಫ್ಯಾಟಿಗೆ ಏನೂ ತೊಂದರೆ ಇಲ್ಲ, ಅದು ಭಾಳ ಒಳ್ಳೆ ಫ್ಯೂಯಲ್. ಸೊ ಹಾಗಾಗಿ ನಾವು ಫ್ಯಾಟನ್ನು ಜಾಸ್ತಿ ತೆಗೆದುಕೊಳ್ಬೇಕು. ಸೊ ವೆಜಿಟೇಬಲ್, ಫ್ಯಾಟ್, ಇದನ್ನು ತೆಗೆದುಕೊಂಡಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನೋ ಚಪಾತಿನೋ ರೊಟ್ಟಿನೋ ತಿನ್ನಿ. ಖಂಡಿತವಾಗಿ ನಿಮ್ಮ ತೂಕ ಜಾಸ್ತಿ ಆಗೋದಿಲ್ಲ, ನಿಮ್ಮ ಹೊಟ್ಟೆ ಬೊಜ್ಜು ಕರಗತ್ತೆ, ನಿಮ್ಮ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ, ನಿಮ್ಮ ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಆದರೆ ನೆನಪಿಟ್ಕೊಳ್ಳೋದು VFC ನಾವೇನು ಮಾಡ್ತೀವಿ, ಫಸ್ಟು ಸ್ವೀಟು, ಅನ್ನ ಇದೆಲ್ಲ ತಿಂದು ಆಮೇಲೆ ಹಣ್ಣುಗಳನ್ನ ತಿಂತೀವಿ. ಹಂಗಲ್ಲ, ಇಲ್ಲಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅನ್ನು ನೀವು ಪ್ರಾರಂಭದಲ್ಲಿ ತಿನ್ನಬೇಕು. ಆಮೇಲೆ ಫ್ಯಾಟ್, ವೆಜಿಟೇಬಲ್, ಅದಕ್ಕೆ ಫ್ಯಾಟನ್ನು ಆ್ಯಡ್ ಮಾಡಬೇಕು. ಫ್ಯಾಟ್ ಸಪ್ರೇಟ್ ಆಗು ತಿನ್ಬೋದು, ಅದೇ ಹೇಳಿದ್ನಲ್ಲ, ಪನ್ನೀರು, ಚೀಸು, ಪನ್ನೀರದು ಏನಾದ್ರು ಕರಿ ಇದ್ದರೆ ಅದನ್ನು ತೆಗೆದುಕೊಳ್ಬೇಕು. ಪನ್ನೀರ್ ಪಲ್ಯವನ್ನು ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಚೀಸನ್ನು ತುರಿದು ಹಾಕಬೇಕು. ಸೊ ಚೀಸ್ ಜಾಸ್ತಿ ಇರಬೇಕು. ಆಮೇಲೆ ಒಂದಿಷ್ಟು ನಟ್ಸು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಬೀಜಗಳು 1-2 ಚಮಚ. ಸೊ ಇದಿಷ್ಟನ್ನು ತಿಂದು ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಇಷ್ಟ ಆದಷ್ಟು, ಓಕೆ, ಫುಲ್ ಪರ್ಮಿಷನ್ ಗಿವನ್. ಕಾರ್ಬೋಹೈಡ್ರೇಟ್ ನಿಮ್ಗೆ ಭಾಳ ಇಷ್ಟ ಅಲ್ಲ, ರೊಟ್ಟಿ, ಚಪಾತಿ, ಅನ್ನ, ಓಕೆ ತೆಗೆದುಕೊಳ್ಳಿ. ಆದರೆ VF ಇದನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಅದನ್ನೆಲ್ಲ ಸಾಕಷ್ಟು ತಿಂದು ಆಮೇಲೆ ಕಾರ್ಬೋಹೈಡ್ರೇಟ್. ನೋಡಿ ಸ್ನೇಹಿತರೆ, ನಾವು ಎಲ್ಲಾದರೂ ಸಮಾರಂಭಗಳಿಗೆ ಹೋದಾಗೆಲ್ಲ ಅನ್ನ ಚಪಾತಿ ಎಲ್ಲ ತಿಂದಾದ್ಮೇಲೆ ಪಲ್ಯವನ್ನ ಪ್ರಸಾದದ ರೂಪದಲ್ಲಿ ತಿಂತೇವೆ. ನೋಡಿ ಎಷ್ಟು ಪ್ರಾಮುಖ್ಯತೆ ಇಲ್ಲಿದೆ ಅಂದ್ರೆ, ವೆಜಿಟೇಬಲ್ ಮೀನ್ಸ್ ಪಲ್ಯವನ್ನ ನಾವು ಜಾಸ್ತಿ ತಿನ್ಬೇಕು, ತರಕಾರಿಗಳು, ಸೊಪ್ಪುಗಳನ್ನ ಜಾಸ್ತಿ ತಿನ್ಬೇಕು, ಆಮೇಲೆ ತುಪ್ಪ, ಎಣ್ಣೆ ಇಂಥದ್ರಿಂದ ಮಿಶ್ರಿತವಾದಂತಹ ಆಹಾರವನ್ನ ತಿನ್ಬೇಕು. ನಂತರ ಹೊಟ್ಟೆಯಲ್ಲಿ ಜಾಗ ಉಳಿತದೆ, ಉಳಿದಷ್ಟು ನಾವು ಕಾರ್ಬೋಹೈಡ್ರೇಟ್ ಅನ್ನ ಯಥೇಚ್ಛವಾಗಿ ತಿನ್ಬಹುದು. ಡಾಕ್ಟ್ರೆ, ಹಾಗಾದ್ರೆ ಇದಕ್ಕೆ ಏಜ್ ಲಿಮಿಟ್ ಹೇಳುವಂತದ್ದು ಏನಾದ್ರೂ ಇದೆಯಾ? ಖಂಡಿತ ಏನಿಲ್ಲ. ಸೊ ಈಗ ಮಕ್ಕಳಲ್ಲಿ ಬೊಜ್ಜು ಬರ್ತಾ ಇದೆ. ಸೊ ಮಕ್ಕಳಿಗೆ ಖಂಡಿತವಾಗಿ ಈ ಡಯಟ್ ಅನ್ನು ಕೊಡೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ವೆಜಿಟೇಬಲ್ಸ್ ಸಿಗುತ್ತೆ, ಫ್ಯಾಟಲ್ಲಿ ಸಿಗುತ್ತೆ, ಹಾಲಲ್ಲಿ ಸಿಗುತ್ತೆ. 44 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಮಗೆ ಬೇಕು. ಆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಲಲ್ಲಿ ಸಿಗುತ್ತೆ, ಮೊಟ್ಟೆಯಲ್ಲಿ ಸಿಗುತ್ತೆ ನಾನ್ ವೆಜಿಟೇರಿಯನ್ಸಿಗೆ. ಸೊ ಹೀಗೆ ನ್ಯೂಟ್ರಿಷಿಯಸ್ ಡಯಟ್ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ವೆಜಿಟೇಬಲ್, ಫ್ಯಾಟಲ್ಲಿ ಸಾಕಷ್ಟು ನ್ಯೂಟ್ರಿಷನ್ ಸಿಗುತ್ತೆ, ಎಲ್ಲ ರೀತಿಯ ಪೋಷಕಾಂಶಗಳು, ಮಿನರಲ್ಸು, ವೈಟಮಿನ್ಸು, ಇದೆಲ್ಲವೂ ಸಿಗುತ್ತೆ. ನಾರಿನಂಶ, ನೀರಿನಲ್ಲಿ ಕರಗುವ ನಾರಿನಂಶ. ಸೊ ಇಲ್ಲಿ ವೆಜಿಟೇಬಲ್ ಮತ್ತು ನೀವು ಫ್ರೂಟ್ಸ್ ಅಂತಲೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಫ್ರೂಟ್ಸು ಕೂಡ ಸ್ಟಾರ್ಟಿಂಗಲ್ಲೇ ತಿನ್ನುವಂಥದ್ದು ಭಾಳ ಒಳ್ಳೆಯದು, ಅಮೃತಕ್ಕೆ ಸಮಾನ ಹಣ್ಣುಗಳನ್ನು. ಸೊ ಅಲ್ಲಿಗೆ VFC ಡಯಟನ್ನು ಮಾಡಿದರೆ ನಿಮ್ಮ ಹೊಟ್ಟೆ ನೇರ ಆಗತ್ತೆ, ಖಂಡಿತವಾಗಿ ಹೊಟ್ಟೆಯ ಬೊಜ್ಜು ಕರಗತ್ತೆ, PCOD ನಾರ್ಮಲ್ ಆಗತ್ತೆ, ಜೊತೆಗೆ ನಿಮ್ಮ ಡಯಾಬಿಟಿಸು ರಿವರ್ಸ್ ಆಗಲಿಕ್ಕೆ ಸಾಧ್ಯ ಆಗತ್ತೆ, ನಿಮ್ಮ ಮುಖ ಕಾಂತಿಯುತ ಆಗಲಿಕ್ಕೆ ಸಾಧ್ಯ ಆಗತ್ತೆ, ನಿಮ್ಮ ವಯಸ್ಸು 40 ಆಗಿದೆ, ನೀವು 50 ರಂಗ್ ಕಾಣ್ತಾ ಇದ್ದೀರಾ, ನೀವು 30 ರಂಗ್ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ, ನೀವು ಯುವಕರಾಗ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬದಲಾವಣೆ ಖಂಡಿತ ಸಾಧ್ಯ VFC ಡಯಟಿಂದ. ಆದ್ಮೇಲೆ ಇಂದಿನಿಂದಲೇ ಶುರು ಮಾಡಿ VFC ಡಯಟು ಬದಲಾವಣೆಯನ್ನು ನೋಡಿ. 3 ತಿಂಗಳ ಮಾಡಿ ನೋಡಿ VFC ಡಯಟನ್ನು, ನಿಮಗಿರುವಂತಹ 70% ತೊಂದರೆಗಳು ಕಡಿಮೆ ಆಗುತ್ತೆ, ನಿಮ್ಮ ಆರೋಗ್ಯ ಪರಿಪೂರ್ಣ ಆಗುತ್ತೆ, ಸಂಪೂರ್ಣ ಬದಲಾವಣೆ ಆಗುತ್ತೆ. ನಿಮಗೆ ಇಲ್ಲಿ ಸ್ವಾತಂತ್ರ್ಯ ಇದೆ, ಕಾರ್ಬೋಹೈಡ್ರೇಟ್ ತಿನ್ನುವಂಥ ಸ್ವಾತಂತ್ರ್ಯ ಇದೆ. ಆದರೆ V ಮತ್ತು F ವೆಜಿಟೇಬಲ್ಸ್ ಮತ್ತು ಫ್ಯಾಟನ್ನು ತೆಗೆದುಕೊಂಡು ಸಾಕಷ್ಟು ತೆಗೆದುಕೊಂಡು ಆಮೇಲೆ ಸೊ ಆಗ ನೀವು ಕಾರ್ಬೋಹೈಡ್ರೇಟ್ ತಿನ್ನಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಸೊ ಹಾಗಾಗಿ ಈ ಡಯಟನ್ನು ಫಾಲೋ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಮ ತೂಕವನ್ನು ಕಳ್ಕೊಳ್ಳೋದ್ರ ಜೊತೆಯಲ್ಲಿ ಡಯಾಬಿಟಿಸನ್ನು ರಿವರ್ಸ್ ಮಾಡ್ಕೊಳ್ಳಿ. ಇವತ್ತು ಬರ್ತಾ ಇರುವಂಥ ಈ ಕಾಯಿಲೆಗಳ ಆಗರ ಎಷ್ಟು ಕಾಯಿಲೆಗಳು ಅದಕ್ಕೆಲ್ಲ ರಾಮಬಾಣ ಈ ನಮ್ಮ VFC ಡಯಟ್. ನೋಡಿ ಸ್ನೇಹಿತರೆ, ಯಾವ್ದಾದ್ರು ಒಂದೇ ಒಂದು ಸಪ್ಲಿಮೆಂಟ್ಸ್ ಅಥವಾ ಏನೋ ಒಂದು ಮೆಡಿಸಿನ್ ಇದೆ, ಅದರಿಂದ ನಾವು ಎಲ್ಲ ರೋಗಗಳನ್ನ ಕ್ಯೂರ್ ಮಾಡ್ಬೋದು ಅಂತ ಯಾರಾದ್ರೂ ಡಾಕ್ಟರ್ ಹೇಳಿದ್ರೆ ಯಾರು ನಂಬೋದಿಲ್ಲ. ಆದ್ರೆ VFC ಹೇಳುವಂತಹ ಡಯಟ್ ಇಂದ ನಾವು
ಎಷ್ಟೋ ರೋಗಗಳು, ಸಾವಿರಾರು ರೋಗಗಳನ್ನ ಕಂಟ್ರೋಲ್ ಮಾಡ್ಬೋದು, ಬರದೇ ಇದ್ದಂಗೆ ತಡಿಬಹುದು. Yes. ಸ್ನೇಹಿತರೆ, ಇದನ್ನೆಲ್ಲ ತಿಳಿದುಕೊಂಡು ನಾವು ಆ ಫ್ಯಾಟ್ ಹೇಳುವಂತಹ ತಪ್ಪು ಕಲ್ಪನೆ ಏನಿರ್ತದೆ ಅದನ್ನ ಹೋಗಲಾಡಿಸ್ಕೊಂಡು ವೆಜಿಟೇಬಲ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಈ ಮಿಶ್ರಿತ ಆಹಾರಗಳನ್ನ ಮುಳ್ಳಿನಿಂದ ತೆಗೆದುಕೊಂಡು ಮುಳ್ಳನ್ನು ತೆಗೆಯಬೇಕು, ಒಳ್ಳೆಯ ಕೊಬ್ಬಿನಿಂದ ಕೆಟ್ಟ ಕೊಬ್ಬನ್ನು ರಿಮೂವ್ ಮಾಡಬೇಕು. ಹಾಗಾಗಿ ಒಳ್ಳೆಯ ಕೊಬ್ಬು ಬೇಕೇ ಬೇಕು, ಇದನ್ನು ನೆನ್ಪಿಟ್ಕೊಳ್ಬೇಕು ನಮ್ಮ ವೀಕ್ಷಕರು. ಓಕೆ, ಸೊ ಈ ಥರವಾದಂತಹ ಆಹಾರ ಪದ್ಧತಿಯಿಂದ VFC ಎನ್ನುವಂತಹ ಆಹಾರ ಕ್ರಮವನ್ನು ಪರಿಪಾಲಿಸಿಕೊಂಡು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂತಹ ಟ್ರಿಕ್ಕನ್ನು, ಒಂದು ಅತ್ಯುತ್ತಮವಾದಂತಹ ಟ್ರಿಕ್ಕನ್ನು ನಮ್ಮ ಡಾಕ್ಟರ್ ಅವರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.